ವಿಕಲಚೇತನರ ರಾಜ್ಯ ಮಟ್ಟದ ಸಮಾವೇಶವನ್ನು ಫೆಬ್ರವರಿ ತಿಂಗಳ 2ನೇ ವಾರದಲ್ಲಿ ಚಿತ್ರದುರ್ಗ ನಗರದ ತಾರಸ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರುವುದಾಗಿ ವಿಕಲಚೇತನರ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾಂತೇಶ್ ಬ್ರಹ್ಮ ಅವರು ತಿಳಿಸಿದರು. SSTV ಕನ್ನಡ ಯೂಟ್ಯೂಬ್ ಚಾನೆಲ್ನೊಂದಿಗೆ ಮಾತನಾಡಿದ ಅವರು, ಸಮಾಜದಲ್ಲಿ ಕಟ್ಟಕಡೆಯ ಪ್ರಜೆಗಳಾಗಿ ಬದುಕುತ್ತಿರುವ ವಿಶೇಷ ಚೇತನರ ಶ್ರೇಯೋಭಿವೃದ್ಧಿಗಾಗಿ ವಿಕಲಚೇತನರ ಅಭಿವೃದ್ಧಿ ಸಂಘ ಕಳೆದ 5 ವರ್ಷಗಳಿಂದ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುತ್ತಾ ಕರ್ನಾಟಕ ಸರ್ಕಾರದ ಗಮನ ಸೆಳೆದು ವಿಕಲಚೇತನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಫೆಬ್ರವರಿಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ವಿಶೇಷ ಚೇತನರ 10 ಬೇಡಿಕೆಗಳನ್ನೊಳಗೊಂಡ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಹಲವು ಬೇಡಿಕೆಗಳನ್ನು ಜಿಲ್ಲಾಡಳಿತ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಹಕ್ಕೊತ್ತಾಯ ಮಾಡುವುದಾಗಿ ತಿಳಿಸಿದರು. ಡಿಸೆಂಬರ್ 3ರಂದು ಆಚರಿಸುವ ಅಂಗವಿಕಲರ ದಿನಾಚರಣೆಯಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಫೋಟೋ ಬಳಕೆಗೆ ಸರ್ಕಾರ ಅನುಮತಿ ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು. ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಕರ್ನಾಟಕ ಸರ್ಕಾರ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವಂತೆ ಮಹಾಂತೇಶ್ ಬ್ರಹ್ಮ ಅವರು ಒತ್ತಾಯಿಸಿದರು. ಸಮಾವೇಶದಲ್ಲಿ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ವಿಶೇಷ ಚೇತನರ ಹಕ್ಕುಗಳು ಮತ್ತು ಇಂದಿನ ಸರ್ಕಾರಗಳ ನಡೆ ಕುರಿತಂತೆ 25 ಸಾಲುಗಳಿಗೆ ಮೀರದಂತೆ ಕವಿತೆಗಳನ್ನು ರಚಿಸಿ ಜನವರಿ 20ರೊಳಗೆ ಟೈಪಿಂಗ್ ಮೂಲಕ 9739743485 ನಂಬರಿನ ವಾಟ್ಸಪ್ಗೆ ಕಳಿಸಬಹುದು. ಆಯ್ದ 100 ಕವಿತೆಗಳನ್ನು ಮುದ್ರಣ ಮಾಡಿ ವಿಶೇಷ ಕೂಗು ಎಂಬ ಕವನ ಸಂಕಲನವನ್ನು ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ತಿಳಿಸಿದರು. ಆಯ್ದ ಕವಿತೆಗಳಿಗೆ ವಿಶೇಷ ಬಹುಮಾನ ಹಾಗೂ ನೆನಪಿನ ಕಾಣಿಕೆ ನೀಡುವುದಾಗಿ ತಿಳಿಸಿದರು. ವಿಶೇಷ ಚೇತನರ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಎಲ್ಲ ವಿಕಲಚೇತನರು ಪಾಲ್ಗೊಳ್ಳುವಂತೆ ರಾಜ್ಯ ಸಮಿತಿಯ ಸದಸ್ಯರಾದ ಶಿವಣ್ಣ ಹಾಗೂ ಪೆದ್ದಣ್ಣ ಅವರು ಮನವಿ ಮಾಡಿದರು. SSTV ಕನ್ನಡ ಯೂಟ್ಯೂಬ್ ಚಾನೆಲ್ನೊಂದಿಗೆ ಮಹಾಂತೇಶ್ ಬ್ರಹ್ಮ ಅವರು ಏನೇನು ಮಾತನಾಡಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾಜರಿರುವಂಥ ನಮ್ಮ ಸನ್ನಿಹಿತರು ಹಿರಿಯರು ಶಿವಣ್ಣವರಿದ್ದಾರೆ, ಮತ್ತೊಬ್ಬ ಸದಸ್ಯರು ಪೆದ್ದಣ್ಣವರಿದ್ದಾರೆ. ನನ್ನ ಹೆಸರು ಮಹಾಂತೇಶ್ ಬ್ರಹ್ಮ ಅಂತ, ವಿಕಲಚೇತನ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು. ಸರ್, ಈಗ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 16 ಲಕ್ಷಕ್ಕಿಂತ ಹೆಚ್ಚು ಜನ ವಿಕಲಚೇತನರು ನಾವಿದ್ದೀವಿ. ಆದರೆ ದುರ್ದೈವದ ಸಂಗತಿ ಏನಂದರೆ, ಸಮಾಜದ ಕಟ್ಟಕಡೆಯ ಪ್ರಜೆಗಳಾಗಿ ಇವತ್ತು ನಾವು ವಿಶೇಷ ಚೇತನರು ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗಿ ನಾವು ಬದುಕ್ತಾ ಇದ್ದೀವಿ ಸರ್. ಈ ಒಂದು ನಿಟ್ಟಿನಲ್ಲಿ ಕಳೆದ ಒಂದು 5 ವರ್ಷದಿಂದ ವಿಕಲಚೇತನರ ಅಭಿವೃದ್ಧಿ ಸಂಘ ವಿಕಲಚೇತನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡಿದೆ. ಸರ್ಕಾರಕ್ಕೆ ಸಮಸ್ಯೆಗಳ ಬಗ್ಗೆ ತಲೆತೊಳ ಚೆಲ್ಲಿ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೆ ನಾವು ಯಶಸ್ವಿ ಕೂಡ ಆಗಿದ್ದೀವಿ. ಇದರ ಮುಂದುವರೆದ ಭಾಗವಾಗಿ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ತರಾಸು ರಂಗಮಂದಿರದಲ್ಲಿ ಫೆಬ್ರವರಿ ತಿಂಗಳ 2ನೇ ವಾರದಲ್ಲಿ ವಿಕಲಚೇತನರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಸಮಾವೇಶದಲ್ಲಿ ನಾನೇ ರಚನೆ ಮಾಡಿರುವಂಥ ವಿಶೇಷ ಚೇತನರ 10 ಬೇಡಿಕೆಗಳು ಅನ್ನೋ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ವಿ. ಆ ಒಂದು ಕೃತಿಯ ಮೂಲಕ ನಾವು ನಮ್ಮ ಜಿಲ್ಲಾಡಳಿತದ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ 10 ಬೇಡಿಕೆಗಳನ್ನ ನಾವು ಒತ್ತಾಯ ಮಾಡಿದ್ದೀವಿ ಸರ್. ಅದರಲ್ಲಿ ಮೊದಲನೇ ಬೇಡಿಕೆ, ವಿಶೇಷ ಚೇತನರ ಮಾಸಾಶನವನ್ನು 5,000ಕ್ಕೆ ಹೆಚ್ಚಳ ಮಾಡಬೇಕು. ವಿಶೇಷ ಚೇತನರಿಗೆ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಬಸ್ ಪಾಸನ್ನು ನೀಡಬೇಕು. ವಿಶೇಷ ಚೇತನರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವಿಕಲಚೇತನರ ಭವನವನ್ನು ನಿರ್ಮಾಣ ಮಾಡಬೇಕು. ವಿಶೇಷ ಚೇತನರ ಮದುವೆಯಾಗುವ ವಧುವರರಿಗೆ ಈಗ 50,000 ಪ್ರೋತ್ಸಾಹಧನ ಇದೆ ಸರ್, ಅದರ ಮುಂದೆ 5 ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮೊಂದು ಒತ್ತಾಯ ಇದೆ. ವಿಶೇಷ ಚೇತನರಿಗೆ ವಿಶೇಷ ಸಂಜೀವಿನಿ ಹೆಸರಿನಲ್ಲಿ 10 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ಕರ್ನಾಟಕ ಸರ್ಕಾರ ಕಲ್ಪಿಸಬೇಕು. ಕರ್ನಾಟಕದಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿಕಲಚೇತನರಿಗೆ 5% ಮೀಸಲಾತಿಯನ್ನು ಚುನಾವಣಾ ಆಯೋಗ ಮೀಸಲಾತಿ ನೀಡಬೇಕು. ನಂತರ ಕರ್ನಾಟಕ ಸರ್ಕಾರದಿಂದ ಇದುವರೆಗೂ ವಿಕಲಚೇತನರು ಎಷ್ಟು ಜನ ಇದೆ ಅನ್ನೋದು ಅಂಕಿಅಂಶ ನಿರ್ದಿಷ್ಟವಾಗಿ ಇಲ್ಲವೇ ಇಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರದಿಂದ ವಿಕಲಚೇತನರ ಜನಗಣತಿ ಆಗಬೇಕು ಅಂತ ನಮ್ಮ ಒತ್ತಾಯ ಇದೆ. ಆನಂತರ ವಿಕಲಚೇತನರ ಮೇಲೆ ನಡೆಯುವ ದೌರ್ಜನ್ಯ ತಡೆ ಕಾಯ್ದೆ 2016 ಅಂಗವಿಕಲರ ಹಕ್ಕುಗಳ ಕಾಯ್ದೆ ಜಾರಿಯಾಗಿದೆ, ಆದರೆ ಅದು ನಿರ್ದಿಷ್ಟವಾಗಿ ಜಾರಿಯಾಗಿಲ್ಲ. ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಇದೆ. ಹಾಗಾಗಿ ಆ ಒಂದು ಏನು ವಿಕಲಚೇತನರ ಮೇಲೆ ದೌರ್ಜನ್ಯಗಳು ನಡೆಯುವಂಥ ಪ್ರಕರಣಗಳು ಎದುರಾದಾಗ
ಕಟ್ಟುನಿಟ್ಟಾಗಿ ಕರ್ನಾಟಕ ಸರ್ಕಾರ ಅಂಗವಿಕಲರ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೊಳಿಸಿ ನಿರ್ದಿಷ್ಟ ಒಂದು ಕ್ರಮವನ್ನು ಜರುಗಿಸಿ ವಿಕಲಚೇತನರಿಗೆ ರಕ್ಷಣೆ ಕೊಡಬೇಕು. ಅನಂತರ ಡಿಸೆಂಬರ್ 3ನೇ ತಾರೀಕು ಪ್ರತಿ ವರ್ಷ ನಮ್ಮ ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆ ನಡೆಯುತ್ತೆ ಸರ್. ಅದರಲ್ಲಿ ಯಾರು ನಮಗೆ ಒಂದು ಎಲ್ಲ ಜಯಂತಿನ ಒಬ್ಬ ಮಾನವ ಓಟವನ್ನು ಇಟ್ಟು ಆಚರಣೆ ಮಾಡೋದು ಒಂದು ಸಂಪ್ರದಾಯ ಇದೆ. ಆದರೆ ವಿಕಲಚೇತನರಿಗೆ ಯಾವ ಒಬ್ಬ ಗುರು ಅನ್ನೋರೇ ಇಲ್ಲ. ಹಾಗಾಗಿ ನಮಗೆ ನಾವು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಮಾತನಾಡ್ತಿರೋದು ಏನಂದರೆ, ಪಂಡಿತ್ ಪುಟ್ಟರಾಜ ಗವಾಯಿಗಳು ಹುಟ್ಟಿನಿಂದ ಅಂಧರಾಗಿದ್ದರೂ ಸಹ ಅವರು ಸಂಗೀತ ಕ್ಷೇತ್ರದಲ್ಲಿ ಅಗ್ರಮಾನ್ಯ ಒಂದು ಸಾಧನೆಯನ್ನು ಮಾಡಿ ಇವತ್ತು ಸಾವಿರಾರು ಲಕ್ಷಾಂತರ ಒಂದು ಅಂಧ ಏನು ಇವರು ಇದ್ದಾರೆ ಆ ಮಕ್ಕಳಿಗೆ ಆಶ್ರಯ ಮತ್ತು ಸಂಗೀತವನ್ನು ನೀಡಿ ಅವರಿಗೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಾಗಾಗಿ ಅಂಗವಿಕಲರ ದಿನಾಚರಣೆಯಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಫೋಟೋವನ್ನು ಇಟ್ಬಿಟ್ಟು ಆ ಒಂದು ದಿನಾಚರಣೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಬೇಕು ಅನ್ನೋ ಒತ್ತಾಯ ಇದೆ. ನಂತರ ಇದುವರೆಗೂ ವಿಕಲಚೇತನರಿಗೆ ಒಂದು ಪ್ರತ್ಯೇಕ ಸಚಿವಾಲಯ ಇಲ್ಲ, ಅವರಿಗೆ ಒಂದು ನೋವುಗಳನ್ನ ಕೇಳಂತಲೂ ಯಾರೂ ಇಲ್ಲವೇ ಇಲ್ಲ ಒಂದು ವಿಶೇಷ ಇಲಾಖೆ. ಹಾಗಾಗಿ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ನಮಗೆ ಒತ್ತಾಯ ಇದೆ ಸರ್. ಇದು 10 ಬೇಡಿಕೆಗಳು ನಾವು ಸಲ್ಲಿಸೋದಿದ್ದೀವಿ. ನಂತರ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಕವಿಗೋಷ್ಠಿಯನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಯಾಕೆಂದರೆ ಕವಿತೆಗಳಿಂದ ಅಕ್ಷರಗಳಿಂದ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದು ನಾವು ಎಲ್ಲರೂ ಕಂಡಿದ್ದೀವಿ. ಹಾಗಾಗಿ ಕವಿಗೋಷ್ಠಿ ವಿಚಾರ ಏನಂದರೆ, ವಿಶೇಷ ಚೇತನರ ಹಕ್ಕುಗಳು ಮತ್ತು ಇಂದಿನ ಸರ್ಕಾರದ ನಡೆ ಅನ್ನೋ ಈ ವಿಚಾರದ ಕುರಿತಂತೆ ಕವಿಗಳು ಮತ್ತು ಕವಿಗಳು 25 ಸಾಲುಗಳಿಗೆ ಮೀರದಂತೆ ಕವಿತೆ ರಚನೆ ಮಾಡಿ ಟೈಪಿಂಗ್ ಮೂಲಕ ಈ ಒಂದು ನಂಬರಿಗೆ ವಾಟ್ಸಪ್ ನಂಬರ್